ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ಬಂದು ನಾನು ಸಾಂಬಾರು ಪೌಡ್ರ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ. ನಾನು ಧನಿಯಾ ಪುಡಿ ಸಪ್ರೇಟು, ಅಚ್ಕಾರದ ಪುಡಿ ಸಪ್ರೇಟ್ ಮಾಡ್ತಿಲ್ಲ, ಎಲ್ಲವನ್ನು ಒಟ್ಟಿಗೆ ನಾನು ಮಿಲ್ ಮಾಡಿಸಿರೋದು. ಹಾಗಾಗಿ ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಮೆಣಸಿನ್ಕಾಯಿನ ಒಂದು 2 ದಿನ ಚೆನ್ನಾಗಿ ಬಿಸಿಲು ಬಂದಾಗ ಒಣಗಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಹಾಗೆಯೇ ಗುಂಡಕ್ಕೆ ಬರುತ್ತೆ ನೋಡಿ ಬದನೆಕಾಯಿ ಮೆಣಸಿನ್ಕಾಯಿ ಅಂತ, ಅದು ಇನ್ನೊಂದು ಮಣ್ಕಟ್ಟು ಮೆಣಸಿನ್ಕಾಯಿ ಅಂತ ಬರುತ್ತಲ್ಲ, ಇದು 4 ಥರದ್ದನ್ನು ಹಾಕ್ಕೊಂಡಿದ್ದೀನಿ. ಬ್ಯಾಡಗಿ ಬಂದು ಅರ್ಧ ಕೆ ಜಿ, ಉಳಿದಿದ್ದೆಲ್ಲ 200 ಅಥವಾ 250 ಗ್ರಾಮ್ ಆದರೆ ಸಾಕಾಗುತ್ತೆ. ಕಾಲು ಕೆ ಜಿ ಆದರೆ ಆಗುತ್ತೆ. ಇನ್ನು 3 ಥರದ್ದನ್ನು, ಅದರಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಥರದ್ದು ಸಿಕ್ಕಲಿಲ್ಲ ಅಂದರೂ ಏನು ತೊಂದರೆ ಇಲ್ಲ, ಉಳಿದಿದ್ದನ್ನು ಹಾಕ್ಕೊಂಡು ಮಾಡ್ಬೋದು. ಚೆನ್ನಾಗಿ ಒಣಗಿಸಿಟ್ಕೊಂಡ್ರೆ ಕಲ್ಲರು ಚೆನ್ನಾಗಿ ಬರುತ್ತೆ, ಹಾಗೆಯೇ ಪುಡಿ ತುಂಬ ನೈಸಾಗಿ ಬರುತ್ತೆ. ಇದೆಲ್ಲ ಇನ್ನು ಉಳಿದಿರ್ತಕ್ಕಂಥ ಸಾಮಗ್ರಿಗಳು. ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಧನಿಯಾನ ತೊಗೊಂಡಿದ್ದೀನಿ. ಇನ್ನು ಉಳಿದಿದ್ದನ್ನೆಲ್ಲ ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ಜೀರಿಗೆ ಬಂದು 150 ಗ್ರಾಮು, ಕಾಳುಮೆಣಸು 100 ಗ್ರಾಮು, ಮೆಂತ್ಯ ಬಂದು 50 ಗ್ರಾಮು, ಇನ್ನು ಉಳಿದಿದ್ದು ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ, ಇದೆಲ್ಲ ಅಕ್ಕಿ, ಇದೆಲ್ಲ ಬಂದು ಒಂದು 50 ಗ್ರಾಮ್ ಅಷ್ಟಾದರೆ ಸಾಕಾಗುತ್ತೆ. ಹಾಗೆ ಅರಶಿನದ ಕೊಂಬು ಇದೊಂದು 25 ಗ್ರಾಮು, ಇಂಗು 25 ಗ್ರಾಮ್ ಆದರೆ ಆಗುತ್ತೆ. ಅರಶಿನದ ಕೊಂಬು ಸಿಗಲಿಲ್ಲ ಅಂದರೆ ಪುಡಿನೇ ಹಾಕ್ಕೊಳ್ಬೋದು ಮಿಲ್ಲೆಲ್ಲ ಮಾಡಿಸಿದ್ಮೇಲೆ. ಸಾಸಿವೆ ಹಾಗೆ ಗಸಗಸೆ ಬಂದು 100 ಗ್ರಾಮ್ ಆದರೆ ಸಾಕಾಗುತ್ತೆ. ಇದು ನೋಡ್ತಿರಲ್ಲ, ಧನಿಯಾ ನಾನು ಅಂಗಡಿಯಿಂದ ತರುವಾಗಲೇ ಕರೆಕ್ಟಾಗಿ ಅರ್ಧ ಕೆ ಜಿ ತಂದಿದ್ದೀನಿ. ಇದು ಕವರ್ ಸ್ವಲ್ಪ ಓಪನ್ ಆಗಿದೆ. ಗ್ರೀನ್ ಕಲರ್ ಇರುತ್ತಲ್ಲ ಆ ಥರದ್ದೇ ತರಬೇಕು. ಕೆಲವೊಂದು ಕಲರ್ ಶೇಡ್ ಆಗಿರುತ್ತೆ, ಆ ಥರ ತಂದಾಗ ಏನಾಗುತ್ತೆ ಅಂದರೆ ಹಳೇ ಧನಿಯಾನ ಕೊಟ್ಟಿರ್ತಾರೆ, ಅದು ಸ್ವಲ್ಪ ಸ್ಮೆಲ್ ಕಡಿಮೆ ಬರುತ್ತೆ ನಮಗೆ ಸಾಂಬಾರು ಪೌಡ್ರ್ ಮಾಡಿದ್ಮೇಲೆ. ಹಾಗಾಗಿ ಸ್ವಲ್ಪ ಫ್ರೆಶ್ ಆಗಿರ್ತಕ್ಕಂಥದ್ದನ್ನು ತೊಗೊಂಡು ಬನ್ನಿ. ನಾನಿಲ್ಲಿ ಎಲ್ಲವನ್ನು ವೇಯ್ನ್ ಸ್ಕೇಲಲ್ಲಿ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ವೇಯ್ನ್ ಮಿಷಿನ್ ಇಲ್ಲ ಅಂತ ಅಂದರೆ ಅಂಗಡಿನಲ್ಲಿ ತರುವಾಗಲೇ ಕರೆಕ್ಟಾಗಿ ಅಳತೆ ಮಾಡಿಸ್ಕೊಂಡು ತೊಗೊಂಡು ಬಂದರೆ ಮೆಷರ್ಮೆಂಟು ಕರೆಕ್ಟಾಗಿದ್ದರೆ ನಾವು ಮಾಡ್ತಕ್ಕಂಥ ಸಾಂಬಾರು ಪೌಡ್ರು ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು, ಇದಕ್ಕೆ ನಾನು ಚಕ್ಕೆ, ಲವಂಗ ಈ ಥರ ಯಾವುದನ್ನು ಮಸಾಲ ಸಾಮಗ್ರಿಗಳನ್ನ ಉಪಯೋಗಿಸ್ತಿಲ್ಲ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಆ ಕಡಾಯಿ ಕಾದ್ಮೇಲೆ ಆದಷ್ಟು ಕಡಿಮೆ ಊರಿನಲ್ಲಿ ಎಲ್ಲ ಸಾಮಗ್ರಿಗಳನ್ನೂ ಹುರ್ಕೊಳ್ಬೇಕಾಗತ್ತೆ. ನೋಡ್ತಿರ್ಬೋದು ನೀವು, ನಾನು ಒಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸಿ ಧನಿಯಾನ ಹುರ್ಕೊಳ್ತಾ ಇದ್ದೀನಿ. ನೀವು ಹಾಗೆ ಡ್ರೈ ರೋಸ್ಟು ಕೂಡ ಮಾಡ್ಕೊಳ್ಬೋದು. ಎಣ್ಣೆ ಹಾಕಿ ಮಾಡೋದ್ರಿಂದ ಒಂದು ಒಳ್ಳೆ ಪರಿಮಳ ಬರುತ್ತೆ, ರುಚಿ ತುಂಬ ಚೆನ್ನಾಗಿ ಅನಿಸುತ್ತೆ. ನಿಮಗೆ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಎಣ್ಣೆನ. ಆದಷ್ಟು ಕಡಿಮೆ ಊರಿನಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಹುರಿಬೇಕು. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ, ಕೆಲವೊಂದು ಕಡೆ ಹುರಿದಿರಲ್ಲ, ಕೆಲವೊಂದು ಕಡೆ ಹುರಿದಿರುತ್ತೆ. ಹಾಗಾಗಿ ಆದಷ್ಟು ಕಡಿಮೆ ಊರಿನಲ್ಲಿ ಹುರ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಕಲರ್ ಚೇಂಜ್ ಆಗಿದೆ. ಹುರಿಯುವಾಗಲೇ ಒಂದು ಒಳ್ಳೆ ಪರಿಮಳ ಬರುತ್ತೆ ಧನಿಯಾ. ಇದನ್ನು ಸಂಬಾರ ಅಂತಲೂ ಹೇಳ್ತಾರೆ, ಧನಿಯಾ ಅಂತ ಕೂಡ ಹೇಳ್ತಾರೆ. ಇದಾಗಿದೆ, ಇದನ್ನು ತಣ್ಣಗಾಗಲಿಕ್ಕೆ ಹಾಕಬೇಕು. ಒಂದು ಮೊರದಲ್ಲೋ ಅಥವಾ ಒಂದು ಪ್ಲೇಟು, ತಟ್ಟೆ ಯಾವುದಕ್ಕಾದರೂ ಹಾಕಿ ತಣ್ಣಗಾದ ನಂತರ ನಾವು ಒಂದು ಡಬ್ಬಿಗೆ ಹಾಕೋದಾಗಲಿ ಅಥವಾ ಮಿಲ್ಲಿಗೆ ತೊಗೊಂಡು ಹೋಗೋದಾಗಲಿ ಮಾಡಬೇಕಾಗತ್ತೆ. ತುಂಬ ಬಿಸಿನಲ್ಲೇ ಮಿಲ್ ಮಾಡಿಸಿದ್ರೂ ಅಂದರೆ ಸಾಂಬಾರು ಪೌಡ್ರು ಕಲರ್ ಚೇಂಜ್ ಆಗುತ್ತೆ, ರುಚಿನೂ ಕೂಡ ಚೇಂಜ್ ಆಗುತ್ತೆ. ಹಾಗಾಗಿ ನಾನು 2 ಬಾರಿ ಹಾಕ್ಕೊಂಡು ಧನಿಯಾನ ಹುರ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಸ್ವಲ್ಪ ಎಣ್ಣೆ ಸೇರಿಸಿ, ತುಂಬ ಬೇಕಾಗಲ್ಲ, 1 ಸ್ಪೂನ್ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಬೇಡ ಅಂತ ಅಂದರೆ ಅದು ಕೂಡ ಬೇಡ. ಸಾಂಬಾರನ್ನೆಲ್ಲ ಹುರಿದಾದ್ಮೇಲೆ ಬೇರೆ ಸಾಮಗ್ರಿಗಳನ್ನ ಹುರ್ಕೊಳ್ತಾ ಇದ್ದೀನಿ ನಾನು. ಅದಕ್ಕೂ ಕೂಡ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮೊದಲಿಗೆ ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ತೊಗರಿಬೇಳೆನ ಒಂದು ನಿಮಿಷ ಕೈ ಆಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಕಡಲೆಬೇಳೆನ ಸೇರಿಸ್ಕೊಳ್ಬೇಕಾಗತ್ತೆ. ನೀವು ಬೇಕಂದರೆ ಒಂದೊಂದು ಸಾಮಗ್ರಿಗಳನ್ನ ಸಪ್ರೇಟೇ ಹುರ್ಕೊಳ್ಬೋದು, ಇಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಬೋದು. ಸ್ವಲ್ಪ ಬಾಣಲಿ ದೊಡ್ಡದಿರೋದ್ರಿಂದ ನಾನು ಒಂದಾದ್ಮೇಲೆ ಒಂದೇ ಬಾಣಲಿನಲ್ಲಿ ಎಲ್ಲವನ್ನು ಹುರ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಕಡಲೆಬೇಳೆನೂ ಹಾಕಿ ಹುರ್ಕೊಂಡೆ ಅಂದರೆ ಒಂದೊಂದು 30 ಸೆಕೆಂಡ್ ಹುರಿದ್ಮೇಲೆ ಹಾಕ್ಕೋಬೇಕು. ಏಕೆಂದರೆ ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡೂ ಸ್ವಲ್ಪ ದಪ್ಪ ಇರೋದ್ರಿಂದ ಅದೊಂದು ಕಾಲು ಭಾಗದಷ್ಟು ಫ್ರೈ ಆದಮೇಲೆ ಉದ್ದಿನಬೇಳೆ ಹಾಗೆ ಹೆಸರುಬೇಳೆನೂ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಟ್ಕೊಂಡಿರ್ತಕ್ಕಂಥ ಅಕ್ಕಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಈ ಎಲ್ಲ ಸಾಮಗ್ರಿಗಳು 50 ಗ್ರಾಮೇ ಹಾಕ್ಕೊಳ್ಬೇಕು, ಅದು ಕರೆಕ್ಟ್ ಅಳತೆ. ಹಾಗಾಗಿ ನೀವು ವೇಯ್ನ್ ಸ್ಕೇಲ್ ಇಟ್ಕೊಂಡು ಅಳತೆ ಮಾಡಿ ಹಾಕ್ಕೊಂಡ್ರೆ ಒಳ್ಳೆಯದು. ನೋಡ್ತಿರ್ಬೋದು, ಎಲ್ಲವನ್ನು ಸೇರಿಸಿ ಹುರ್ಕೊಂಡಿದ್ದೀನಿ. ಇವಾಗ ಕಲರ್ ಚೇಂಜ್ ಆಗ್ತಾಯಿದೆ. ಇದಕ್ಕೂ ಅಷ್ಟೇ ಒಂದೇ 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಹುರ್ಕೊಳ್ತಾ ಇರ್ತಕ್ಕಂಥದ್ದು. ಇದು ಬ್ರಾಹ್ಮಣರು ಮನೆ ಸಾಂಬಾರು ಪೌಡ್ರು ಅಂತಲೇ ಹೇಳ್ಬೋದು. ನನ್ನ ಫ್ರೆಂಡ್ ಒಬ್ಬರು, ನಾನು ಮುಂಚೆ ಧನಿಯಾ ಪೌಡ್ರು ಸಪ್ರೇಟು, ಅಚ್ಕಾರದ ಪುಡಿ ಸಪ್ರೇಟ್ ಮಾಡಿಸ್ತಾ ಇದ್ದೆ. ಒಂದು ಸಲ ಅವರು ಮಾಡಿರ್ತಕ್ಕಂಥ ಸಾಂಬಾರು ಪೌಡ್ರನ್ನ ಟೇಸ್ಟು ಕೊಟ್ಟಿದ್ರು. ಆವಾಗಿಂದ ನಾನು ಇದೇ ಥರ ಮಾಡ್ತಿರೋದು. ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಅದೆಲ್ಲ ಹುರಿದು ಎತ್ತಿಟ್ಕೊಂಡಾದಮೇಲೆ ಮೆಂತ್ಯ ಮತ್ತು ಕಾಳುಮೆಣಸು ಎರಡನ್ನೂ ಹಾಕ್ಕೊಂಡಿದ್ದೀನಿ.
ಕಾಳು ಮೆಣಸು ಬಂದು 100 ಗ್ರಾಮ್ ಹಾಕ್ಕೊಳ್ಬೇಕಾಗುತ್ತೆ, ಮೆಂತ್ಯ 50 ಗ್ರಾಮು. ಅದೆರಡು ಹುರಿದು ಎತ್ತಿಟ್ಕೊಂಡಾದಮೇಲೆ ನಾನು ಜೀರಿಗೆನ ಹುರ್ಕೊಳ್ತಾ ಇದ್ದೀನಿ. ಜೀರಿಗೆ 150 ಗ್ರಾಮ್ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಜೀರಿಗೆಗೇನು ಎಣ್ಣೆ ಸೇರಿಸ್ತಿಲ್ಲ ನಾನು. ಅಂದರೆ ಅಂದರೆ ಹುರಿಯುವಾಗ ಗೊತ್ತಾಗಲ್ಲ ಅದು, ಎಣ್ಣೆ ಹಾಕಿದ್ರೆ ಒಂಥರ ಎಲ್ಲ ಒಂದೇ ಕಡೆ ಅಂಟ್ಕೊಂಡಂಗೆ ಆಗುತ್ತೆ, ಬಿಡಿ ಬಿಡಿಯಾಗಿ ಬರಲ್ಲ. ಹಾಗಾಗಿ ನಾನು ಜೀರಿಗೆ ಹುರಿಯುವಾಗ ಎಣ್ಣೆನ ಹಾಕ್ಕೊಂಡಿಲ್ಲ. ಅದಾದಮೇಲೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ. ತೊಟ್ಟೆಲ್ಲ ತೆಕ್ಕೊಂಡಿದ್ದೀನಿ. ನೀವು ತೊಟ್ಟು ಹಾಕಿದ್ರೂ ಏನಾಗಲ್ಲ, ಬಟ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಹಾಗಾಗಿ ತೊಟ್ಟನ್ನು ತೆಗೆದು ಹುರ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಬಿಸಿಲಲ್ಲಿ ಒಂದು 2-3 ದಿನ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ. ಜಸ್ಟ್ ಹಾಗೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಮೇಲೆ ಕೆಳಗೆ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಡೀಪಾಗೇನು ಹುರಿಬೇಕು ಅಂತ ಏನಿಲ್ಲ. ಇದು ನೋಡ್ತಿರ್ಬೋದು, ಗುಂಟೂರು ಮತ್ತು ಗುಂಡು ಬದನೆಕಾಯಿ ಮೆಣಸಿನ್ಕಾಯಿ ಬರುತ್ತಲ್ಲ ಅದು, ಮಣ್ಕಟ್ಟು ಮೆಣಸಿನ್ಕಾಯಿ, ಮೂರನ್ನು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಹುರಿತಾ ಇದ್ದೀನಿ. ಅಳತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲದ್ರದ್ದು ಕರೆಕ್ಟಾಗಿ ಮೆಷರ್ಮೆಂಟ್ದು ಹಾಕಿರ್ತೀನಿ. ನೀವು ಅಲ್ಲೊಂದು ಸಲ ಚೆಕ್ ಮಾಡಿದ್ರೆ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರಲ್ಲ. ನೋಡ್ತಿದ್ದೀರಲ್ಲ, ಧನಿಯೆಲ್ಲ ಹುರಿದಾಗಿದೆ. ಈಗ ಎಲ್ಲವನ್ನು ಒಂದು ಡಬ್ಬಿಗೆ ಹಾಕ್ಕೊಳ್ತಾ ಇದ್ದೀನಿ, ಮಿಲ್ಲಿಗೆ ತೊಗೊಂಡೋಗ್ಬೇಕಲ್ಲ. ಹಾಗಾಗಿ ಇದು ಮೆಣಸಿನ್ಕಾಯಿನೂ ಅಷ್ಟೇ, ಎಲ್ಲ ತಣ್ಣಗಾದಮೇಲೆ ನಾವು ಡಬ್ಬಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ವಾ, ಇದು ಸೌಂಡಲ್ಲೇ ಗೊತ್ತಾಗ್ತಿದೆ ಅನಿಸುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಒಣಗಿರಬೇಕು. ಚೆನ್ನಾಗಿ ಒಣಗಿಲ್ಲ ಅಂತ ಅಂದರೆ ಖಾರದ ಪುಡಿ ಏನಾಗುತ್ತೆ, ದಪ್ಪನಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ಒಣಗಿಸ್ಬಿಟ್ಟು ಹಾಕ್ಕೋಬೇಕು. ಇದನ್ನು ಉಳಿದಿರ್ತಕ್ಕಂಥ ಸಾಮಗ್ರಿಗಳನ್ನ ಹುರಿದು ಇಟ್ಕೊಂಡಿರ್ತಕ್ಕಂಥದ್ದು, ಇದು ಅಷ್ಟೇ ತಣ್ಣಗಾದ್ಮೇಲೆ ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಸಾಸಿವೆ ಹಾಗೆಯೇ ಗಸಗಸೆ ಹುರಿದಿರ್ತಕ್ಕಂಥ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಅದು ಹಾಗೆಯೇ ಕರಿಬೇವು ಕೂಡ ಹಾಕಿದ್ದೀನಿ, ಅದು ಮಿಸ್ ಆಗಿದೆ. ಅದನ್ನು ಸೇರಿಸ್ಕೊಳ್ಳಿ. ನಾನು ಲೀಸ್ಟಲ್ಲಿ ತೋರಿಸಿದ್ದೀನಿ, ಬಟ್ ಹುರಿಯುವಾಗ ಮಿಸ್ ಆಗಿದೆ ನೋಡಿ. ಇದು ಮಿಲ್ ಮಾಡಿಸಿದ್ಮೇಲೆ ಇಷ್ಟ ಆಗಿದೆ, ನೋಡ್ತಿರ್ಬೋದು ನೀವು. ಇದಕ್ಕೆ ನಾನು ಅರಶಿನದ ಪುಡಿ ಹಾಗೆಯೇ ಇಂಗು ಎರಡನ್ನು ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೀವು ಅರಶಿನದ ಕೊಂಬಿದ್ರೆ ಮಿಲ್ ಮಾಡುವಾಗಲೇ ಹಾಕಿ ಮಾಡಿಸ್ಬೋದು, ಇಲ್ಲ ಸಾಂಬಾರು ಮಾಡುವಾಗ್ಲೂ ಉಪಯೋಗಿಸ್ಕೊಳ್ಬೋದು. ಹಾಗೆಯೇ ಇದು ನೋಡ್ತಿರ್ಬೋದು, ನಾನು ಸ್ವಲ್ಪ ಧನಿಯಾ ಪುಡಿನೂ ಕೂಡ ಸಪ್ರೇಟ್ ಮಾಡಿಸ್ಕೊಂಡೆ, ನನಗೆ ಬೇರೆ ಅಡುಗೆಗೆಲ್ಲ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ. ಒಂದು 1/4 kg ಮಿಸ್ ಮಾಡಿದೆ. ಈ ಥರ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇದು ಬಂತು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ, ಥ್ಯಾಂಕ್ ಯು.